ಸ್ನೇಹಿತರೆ ನಮಸ್ಕಾರ. ದಾಳಲ್ಲ ತಮಿಳುನಾಡಿನಲ್ಲಿ ಭಾರತದ ರಾಜಕೀಯದ ಅತಿ ದೊಡ್ಡ ರಾಜಕೀಯ ತಿರುವು ಕಂಡು ಬಂದಿದೆ. ವಿಜಯ್ ತಳಪತಿ ರಾಜಕೀಯಕ್ಕೆ ಬಂದ ವಿಚಾರ ಮಮತಾ ಬ್ಯಾನರ್ಜಿ ರಾಜಕೀಯದಿಂದ ಹೊರ ಹೋಗುವ ಸುದ್ದಿಗಿಂತಲೂ ಹೆಚ್ಚು ಚರ್ಚೆಯಾಗುತ್ತಿದೆ. ಏಕೆಂದರೆ ವಿಜಯ್ ತಳಪತಿ ಮಾಡಿದ್ದು ಭಾರತದ ದೊಡ್ಡ ರಾಜಕೀಯ ನಾಯಕರಿಗೂ ಸಾಧ್ಯವಾಗದ ಕೆಲಸವಾಗಿದೆ. ವಿರೋಧಿಗಳು ಅವರ ಗೆಲುವಿನ ಬಗ್ಗೆ ಅವನು ಒಬ್ಬ ನಟ, ಅವನಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅದಕ್ಕೆ ಗೆದ್ದಿದ್ದಾನೆ ಎಂದು ಹೇಳುತ್ತಿದ್ದಾರೆ. ಆದರೆ ನಿಜವಾದ ಸತ್ಯ ಅದು ಅಲ್ಲ. ವಿಜಯ್ ನಿಜವಾದ ಕೆಲಸ ಮಾಡಿದ್ರಿಂದ ಜನರು ಅವರನ್ನು ಆಯ್ಕೆ ಮಾಡಿದ್ದಾರೆ. ಚುನಾವಣೆಗೆ 2 ವರ್ಷಗಳ ಮುಂಚೆಯೇ ವಿಜಯ್ ತಳಪತಿ ಸುಮಾರು 300 ಗ್ರಾಮಗಳಲ್ಲಿ ಸೌರಶಕ್ತಿ ಮತ್ತು ಕುಡಿಯುವ ನೀರಿನ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದರು. ತಮಿಳುನಾಡಿನ ಜನರು ಒಬ್ಬ ಸ್ಟಾರ್ ಅನ್ನು ಅಲ್ಲ, ತಮ್ಮ ಸೇವಕನನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕೆ ಅವರನ್ನು ಮಕ್ಕಳನ್ ಸೆಲ್ವನ್ ಅಂದರೆ ಜನರ ಸೇವಕ ಎಂದು ಕರೆಯಲಾಗುತ್ತದೆ. ಹೆಚ್ಚು ಆಶ್ಚರ್ಯದ ಸಂಗತಿ ಏನೆಂದರೆ ವಿಜಯ್ ತಳಪತಿ ತಮ್ಮ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ ಸುಮಾರು 20% ಕ್ಷೇತ್ರಗಳಲ್ಲಿ ದೊಡ್ಡ ನಾಯಕರ ರಾಜಕೀಯ ಲೆಕ್ಕಾಚಾರವನ್ನೇ ಬದಲಿಸಿ ಹಾಕಿದ್ದಾರೆ. ವರ್ಷಗಳ ಕಾಲ ತಮಿಳುನಾಡಿನ ರಾಜಕೀಯದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳೇ ಆಳ್ವಿಕೆ ನಡೆಸುತ್ತಿದ್ದವು. ಆದರೆ ವಿಜಯ್ ತಳಪತಿ ತಮ್ಮ ಸರಳತೆ ಮತ್ತು ಜನಪರ ಕೆಲಸಗಳಿಂದ ಹಳೆಯ ರಾಜಕೀಯ ವ್ಯವಸ್ಥೆಯ ಬೇರುಗಳನ್ನೇ ಕದಲಿಸಿದ್ದಾರೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಚುನಾವಣೆಗೆ ಮೊದಲು ರಾಜಕೀಯದಲ್ಲಿ ಹೆಸರೇ ಇಲ್ಲದಿದ್ದ ಒಂದು ಪಕ್ಷ ಬರುತ್ತದೆ. ಕೇವಲ ಚುನಾವಣೆಗೆ ಸ್ಪರ್ಧಿಸುವುದಲ್ಲ, ಸರ್ಕಾರವನ್ನೇ ರಚಿಸುತ್ತದೆ. ಆದರೆ ಯಾರ ಶಕ್ತಿಯಿಂದ? ವಿಜಯ್ ತಳಪತಿಯ ಶಕ್ತಿಯಿಂದ. ಇದೀಗ ಪ್ರಶ್ನೆ ಏನೆಂದರೆ, ವಿಜಯ್ ತಳಪತಿ ಇತರ ನಾಯಕರಿಗೆ ಒಂದು ಮಾದರಿಯಾಗಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ.